ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ನಾನು ಈಗಲೂ MLA ಆಗಿದ್ದೇನೆ, ಇದು ನನ್ನ ಕಡೆಯ ಅವಧಿ, ಅಂದರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಒಂದು ಮಹತ್ವದ ಘೋಷಣೆಯನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಮಾಜಿ CM ಸಿದ್ದರಾಮಯ್ಯನವರು ಮಹತ್ವದ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ಚುನಾವಣೆಯಲ್ಲೂ ಕೂಡ ನಾನು ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಮಾತನ್ನು, ಘೋಷಣೆಯನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿರುವಂಥದ್ದು. ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿತೇನೆ, ಆದರೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ. ನಾನು ಈ ಒಂದು ಸಾರ್ವಜನಿಕ ಬದುಕಿಗೆ ಬಂದಂಥದ್ದೇ ಜನರ ಕಷ್ಟಗಳಿಗೆ ಧ್ವನಿಯಾಗಿ ನಿಲ್ಲಬೇಕು, ಜನಪರವಾಗಿ ಇರಬೇಕು ಅನ್ನುವಂಥ ಕಾರಣಕ್ಕೆ ಹಳ್ಳಿಯಿಂದ ಬಂದಂಥ ನಾನು ಇಷ್ಟು ಬಾರಿ ಮುಖ್ಯಮಂತ್ರಿಯಾಗಿ ಆಗತೇನೆ, ಜನ ನನ್ನನ್ನು ಮೆಚ್ಕೊಳ್ತಾರೆ, ಉತ್ತಮವಾದಂಥ ಆಡಳಿತವನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಪ್ರಶಂಸೆಯನ್ನು ಪಡಿತೇನೆ ಅನ್ನುವಂಥದ್ದನ್ನು ಕೂಡ ನಾನು ನಿರೀಕ್ಷೆ ಮಾಡಿರಲಿಲ್ಲ. ಖಂಡಿತವಾಗಿಯೂ ಇನ್ನು ಮುಂದೆಯೂ ಕೂಡ ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗಿ ನಿಲ್ತೇನೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಅಂದರೆ 2023ರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ಮಾತನ್ನು ಹೇಳಿದರು. ದಿಸ್ ವಿಲ್ ಬಿ ಮೈ ಲಾಸ್ಟ್ ಟರ್ಮ್, ಇದು ನನ್ನ ಕಡೆಯ ಚುನಾವಣೆ ಆಗಿರುತ್ತೆ, ಕಡೆಯ ಅವಧಿಯಾಗಿರುತ್ತೆ ಅಂತ ಸಿದ್ದರಾಮಯ್ಯನವರು ಹೇಳಿದರು. ಹೀಗಾಗಿಯೇ ನಾನು 5 ವರ್ಷಗಳನ್ನು ಪೂರ್ಣಗೊಳಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಆಗಾಗ್ಗೆ ಹೇಳ್ತಾ ಇದ್ದರು. ಆ ಸಂದರ್ಭ ಆಗಲೂ ಕೂಡ 3 ವರ್ಷದ ನಂತರದಲ್ಲಿ ಇಲ್ಲ ಒಂದು ಕಡೆ ಹೈಕಮಾಂಡ್ ಏನು ಹೇಳಿದ್ರು ಪಾಲಿಸ್ತೇನೆ ಅನ್ನುವಂಥ ಮಾತು ಹೇಳ್ತಾ ಇದ್ರು. ಬಟ್ ಸಕ್ರಿಯ ರಾಜಕಾರಣದಲ್ಲಿ ಇರ್ತೇನೆ, ವಯಸ್ಸು ಆರೋಗ್ಯ ಕಾರಣದಿಂದ ನಾನು ಹಿಂದೆ ಸರಿತೇನೆ, ರಾಜಕೀಯ ಕಲುಷಿತಗೊಂಡಿದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು. ಹಿಂದೆ ಜನರೇ ಹಣ ಕೊಟ್ಟು ಗೆಲ್ಲಿಸ್ತಾ ಇದ್ರು, ಬಟ್ ಈಗ ಪರಿಸ್ಥಿತಿ ಬದಲಾಗಿದೆ. ಚುನಾವಣಾ ರಾಜಕೀಯಕ್ಕೆ ವಿದಾಯವನ್ನು ಹೇಳ್ತಾ ಇದ್ದೇನೆ, ಸಾರ್ವಜನಿಕ ಬದುಕಿಗೆ ಅಲ್ಲ. 2028ರ ಬಳಿಕವೂ ಜನಪರವಾದಂಥ ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ಟಗರು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸ್ವಲ್ಪ ಆರೋಗ್ಯ ಹದಗೆಟ್ಟಿರುವಂಥದ್ದು, ವಯೋಸಹಜವಾದಂಥ ಕಾಯಿಲೆಗಳು, ವಯಸ್ಸಿನ ವಿಚಾರಕ್ಕೆ ನಾನು ಹಿಂದೆ ಸರಿತಾ ಇದ್ದೇನೆ ಬಿಟ್ಟರೆ, ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿ ಇರೋದಕ್ಕೆ ಸಾಧ್ಯವಾಗಲ್ಲ. ವಯೋಸಹಜವಾದಂಥ ಕಾಯಿಲೆಗಳು, ಸುಸ್ತು, ಅನಾರೋಗ್ಯದ ಕಾರಣದಿಂದ. ಯಾಕೆಂತಂದರೆ 2013ರಿಂದ ಆ ಟರ್ಮ್ನಲ್ಲಿ ಆ್ಯಕ್ಟಿವ್ ಆಗಿದ್ದಂಥ ಸಿದ್ದರಾಮಯ್ಯನವರು ಈ ಬಾರಿ ಇಲ್ಲ ಅನ್ನುವಂಥದ್ದು ಎಷ್ಟೋ ಸಂದರ್ಭದಲ್ಲಿ BJP ಅವರೇ ಹೇಳ್ತಾ ಇದ್ರು, ಕಾಂಗ್ರೆಸ್ನವರು ಹೇಳ್ತಾ ಇದ್ರು, ಅಷ್ಟು ಆ್ಯಕ್ಟಿವ್ ಆಗಿಲ್ಲ ಸಿದ್ದರಾಮಯ್ಯನವರು ಈ ಬಾರಿ ಅನ್ನುವಂಥ ಮಾತನ್ನು. ಆಗ ಅವ್ರು ಹೇಳ್ತಾ ಇದ್ರು ಹಾಗೇನಿಲ್ಲಪ್ಪ ವಯಸ್ಸಾಯಿತು ಅಂತಲೇ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಬಟ್ ಈ ಒಂದು 2028ರ ಚುನಾವಣೆಯಲ್ಲಿ ನಾನು ಭಾಗಿಯಾಗೋದಿಲ್ಲ, ಸಕ್ರಿಯ ರಾಜಕಾರಣದಲ್ಲಿರ್ತೇನೆ, ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ವಯಸ್ಸು, ಅನಾರೋಗ್ಯದ ಕಾರಣ, ಜೊತೆಗೆ ರಾಜಕಾರಣ ನಾವು ನೋಡಿದ ಹಾಗೆ ಈಗಿಲ್ಲ. ಈ ಹಣದ ವಿಚಾರದಲ್ಲಿ ಅಂದರೆ ಹಿಂದೆ ಜನಾನೇ ಕೊಟ್ಟು ನಮಗೆ ನೀವು ಬೇಕು ಅನ್ನೋ ಥರ ಗೆಲ್ಲಿಸ್ತಾ ಇದ್ರು, ಈಗ ಪರಿಸ್ಥಿತಿ ಬದಲಾಗಿಬಿಟ್ಟಿದೆ. ಹಣ ಸುರಿಬೇಕಾಗತ್ತೆ, ಒಂದು ನಾಯಕ ಸ್ಥಾನವನ್ನು ಪಡಿಬೇಕಂತಾದರೆ ಅದು ಸಚಿವ ಸ್ಥಾನ ಇರ್ಬೋದು, ಇನ್ನೊಂದು ಮತ್ತೊಂದು ಏನೇ ಇದ್ರೂ ಕೂಡ ರಾಜಕಾರಣ ಒಟ್ಟಾರೆ ನಾವು ನೋಡಿದ ಹಾಗೆ ಮುಂಚಿನ ಕಾಲದ ರೀತಿ ರಾಜಕಾರಣ ಈಗಿಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ಅಂದರೆ ಈಗ ಸಾರಥಿಯಾಗಿ ಕರ್ನಾಟಕದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಏನಾದರೂ ಅಸಮಾಧಾನ ಇದೆಯಾ ಸಿದ್ದರಾಮಯ್ಯನವರಿಗೆ? ಬಹಿರಂಗವಾಗೆಲ್ಲೂ ಹೇಳ್ಕೊಳ್ತಾ ಇಲ್ಲ. ಸಣ್ಣದೊಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡೋದೇ ಬಹಳ ಕಷ್ಟಪಡ್ತಾರೆ ಜನ. ಅಂಥದ್ರಲ್ಲಿ ಘನತೆವೆತ್ತಂತಹ ಮುಖ್ಯಮಂತ್ರಿ ಸ್ಥಾನವನ್ನು ಏನೂ ಡ್ರಾಮಾ ಕ್ರಿಯೇಟ್ ಮಾಡದೆ, ಏನೂ ಸನ್ನಿವೇಶವನ್ನು ಮಾಡದೆ, ಸುಲಭವಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾನು ತಕ್ಕ ಹಾಗೆ ನಡ್ಕೊಳ್ತೇನೆ ಅಂತ ಏನು ಪ್ರತಿ ಬಾರಿಯೂ ಹೇಳ್ತಾ ಇದ್ರು ಸಿದ್ದರಾಮಯ್ಯನವರು, ಅದೇ ರೀತಿಯಾಗಿ ಬಹಳ ಗಂಭೀರವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟು ಮುಂದಿನ ಒಂದು ರಾಜಕಾರಣ ಹೇಗಿರಬೇಕು, ಆಡಳಿತವನ್ನು ಹೇಗೆ ನಡೆಸಬೇಕು. ಯಾಕೆಂತಂದರೆ ಕಾಂಗ್ರೆಸ್ನ ಮೆಚ್ಚಿಕೊಂಡು ಸಿದ್ದರಾಮಯ್ಯನವರ ಮಾಸ್ ಲೀಡರ್ಶಿಪ್ ಅಂತ ಏನು ಹೇಳ್ತೇವಲ್ಲ, ಜನ ಇವರು ಕೊಟ್ಟಿರುವಂತಹ ಯೋಜನೆಗಳು, ಇವರು ಕೊಟ್ಟಂತಹ ಒಂದಷ್ಟು ಉಪಕಾರ ಆಗಿರುವಂಥದ್ದು ಪಡೆದುಕೊಂಡಿರುವಂಥ ಜನ ಸಿದ್ದರಾಮಯ್ಯನವರ ಪರವಾಗಿದ್ದರು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಯಿತು. ಇದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗತ್ತೆ. ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಹೀಗಾಗಿ ಆ ವಿಶ್ವಾಸವನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗಬೇಕು. ಉಳಿದಿರುವಂಥ 2 ವರ್ಷ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ನಾನೇನು ಹಿಂದೆ ಸರಿಯೋದಿಲ್ಲ, ನಾನು ಆ್ಯಕ್ಟಿವ್ ಆಗೇ ಇರ್ತೇನೆ, ಪಕ್ಷಕ್ಕೆ ಕೆಲಸವನ್ನು ಮಾಡ್ತೇವೆ. 2028ರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು, ಆ ಕೆಲಸಕ್ಕೆ ನಾನು ಇದ್ದೇ ಇರ್ತೇನೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಎಲೆಕ್ಟ್ರಲ್ ಪಾಲಿಟಿಕ್ಸ್ ಬೇಡ ನನಗೆ ಹೇಳಿ